ಬೆಂಗಳೂರು ವಿಶ್ವವಿದ್ಯಾಲಯದ ಅತಿಥಿ ಉಪನ್ಯಾಸಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ 5 ಉಪನ್ಯಾಸಕರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಸ್ವರೂಪ್ ಕುಮಾರ್ ಮತ್ತು ರಾಮಾಂಜನೇಯ ಸೇರಿದಂತೆ 5 ಅತಿಥಿ ಉಪನ್ಯಾಸಕರ ವಿರುದ್ಧ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಉಪನ್ಯಾಸಕರ ಹಲವು ವಿಡಿಯೋಗಳು ವೈರಲ್ ಆಗಿದ್ದು, ಮಕ್ಕಳಿಗೆ ಪಾಠ ಮಾಡುವ ಉಪನ್ಯಾಸಕರೇ ಕುಡಿದು ಡ್ಯಾನ್ಸ್ ಮಾಡುವಂತಹ ವಿಡಿಯೋ ಬಹಿರಂಗವಾಗಿದೆ. ಇನ್ನು ಇಂಟರ್ನಲ್ ಮಾರ್ಕ್ಸ್ ನೀಡೋದಕ್ಕೆ ನೇತ್ರಾನಂದ ಎಂಬಂತಹ ಅಂಧ ವಿದ್ಯಾರ್ಥಿಗೆ ಹಣಕ್ಕೆ ಬೇಡಿಕೆ ಕೂಡ ಇಟ್ಟಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ತಮ್ಮ ಮೇಲಿನ ಕಿರುಕುಳ ಆರೋಪವನ್ನ ಅತಿಥಿ ಉಪನ್ಯಾಸಕ ಸ್ವರೂಪ್ ತಳ್ಳಿ ಹಾಕಿದ್ದಾರೆ. ಈ ಕುರಿತು ವಿಡಿಯೋ ಮಾಡಿರುವಂತಹ ಅವರು, ಉಪನ್ಯಾಸಕಿ ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ರಾಜಿಯಾಗಿದೆ. ನಮ್ಮ ಮೇಲೆ ರಿವೆಂಜ್ ತೀರಿಸಿಕೊಳ್ಳೋದಕ್ಕೆ ಹೀಗೆ ಆರೋಪ ಮಾಡಿದ್ದಾರೆ. PhD ಮಾಡ್ತಾ ಇದ್ದ ಉಪನ್ಯಾಸಕಿಯಾಗಿ ಕೆಲಸವನ್ನ ಮಾಡುವಾಗಿಲ್ಲ. ಆಕೆಯನ್ನ ಅತಿಥಿ ಉಪನ್ಯಾಸಕಿಯಾಗಿ ಹುದ್ದೆಯಿಂದ ತೆಗೆಯಲಾಗಿದೆ. ಕೋಪಕ್ಕೆ ಹೀಗೆ ದೂರು ಕೊಟ್ಟಿದ್ದಾರೆ ಅಂತ ಅಂದ್ರು. ಕಿರುಕುಳ ಅಂತೇಳಿ ಒಂದು ವರದಿ ಆಗ್ತಾ ಇದೆ. ಆ್ಯಕ್ಚುಲಿ ಈ ವರದಿ ನಮ್ಮ ಮೇಲೆ ಇರ್ತಕ್ಕಂಥ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ. ನಮ್ಮ ಮೇಲಿರೋ ದುರುದ್ದೇಶದಿಂದ, ಅಂದರೆ ಆಕೆನ ಇತ್ತೀಚೆಗೆ ವಿಶ್ವವಿದ್ಯಾಲಯದಿಂದ ಬಿಡುಗಡೆಗೊಳಿಸಿದ್ದಾರೆ 2 ವಿಚಾರಗಳಿಗೆ. ಒಂದು ವಿಚಾರ ಆಕೆ ವಿಶ್ವವಿದ್ಯಾಲಯಕ್ಕೆ ವಂಚನೆ ಮಾಡಿರೋ ಪ್ರಕರಣಕ್ಕೊಂದು, ಮತ್ತೊಂದು ವಿಚಾರ ಆಕೆ ಎಲಿಜಿಬಲ್ ಇಲ್ಲ ಅನ್ನೋ ಕಾರಣಕ್ಕಾಗಿ. ಸೊ 2 ವಿಚಾರವನ್ನು ನಾವು ಆ್ಯಸ್ ಎ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟಿಯಾಗಿ ಇಟ್ಕೊಂಡು ನಾವು ಯಾವುದೇ ರೀತಿಯ ಒಂದು ತೀರ್ಮಾನ ತಗೊಂಡಿಲ್ಲ. ಇದು ವಿಶ್ವವಿದ್ಯಾಲಯದ ತೀರ್ಮಾನ ಆಗಿರುತ್ತೆ. ಇಮಿಡಿಯೇಟಾಗಿ ತಾವೇನು ನಮ್ಮ ಗಮನಕ್ಕೂ ಬಂದಿದೆ, ಅದು ಇವತ್ತೇ ಅದನ್ನು ಒಂದು ಕಮಿಟಿ ರಚನೆ ಮಾಡಿ ಆ ಕಮಿಟಿ ಮೂಲಕ ಕ್ರಮ ತಗೊಳ್ತೀವಿ. ಇನ್ನು ಅದು ನಿರ್ದಾಕ್ಷಿಣ್ಯವಾಗಿ ಏನಂದರೆ, ಟೀಚರ್ಸ್ ಆಗಿರುವಂಥವರು ರೋಲ್ ಮಾಡೆಲ್ ಥರ ಇರಬೇಕು. ವಿದ್ಯಾರ್ಥಿಗಳಿಗೆ ಟೀಚ್ ಮಾಡುವಂಥವರು ಶಿಕ್ಷಕರು ಅವರ ಒಂದು ಮಾದರಿ ಶಿಕ್ಷಕರಾಗಿರಬೇಕು. ಈ ಥರ ಅನೈತಿಕ ಚಟುವಟಿಕೆ ಇದನ್ನೆಲ್ಲ ಯಾವತ್ತೂ ಬೆಂಗಳೂರು ವಿಶ್ವವಿದ್ಯಾಲಯ ಸಹಿಸಲ್ಲ. ನಮ್ಮ ಅಡ್ಮಿನಿಸ್ಟ್ರೇಷನ್ನು ಅದಕ್ಕೆಲ್ಲ ಯಾವತ್ತೂ ಅದನ್ನು ಸಹಿಸೋದಿಲ್ಲ. ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ. ಕರ್ತವ್ಯ ಲೋಪ ಆರೋಪ ಹಿನ್ನೆಲೆಯಲ್ಲಿ ಹಾಸನದ ಬೇಲೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. BO ರಾಜೇಗೌಡರನ್ನ ಅಮಾನತುಗೊಳಿಸಿ ಶಾಲಾ ಶಿಕ್ಷಣ ಇಲಾಖೆ ಅಧೀನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಆದೇಶವನ್ನು ಹೊರಡಿಸಿದ್ದಾರೆ. ರಾಜೇಗೌಡ ವಿರುದ್ಧ ಭ್ರಷ್ಟಾಚಾರ, ಲೈಂಗಿಕ ಕಿರುಕುಳ, ಕೊಲೆ ಬೆದರಿಕೆ ಸೇರಿದಂತೆ ಹಲವು ಆರೋಪಗಳು ಬಂದಿದ್ದವು. ಇತ್ತೀಚೆಗೆ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಸ್ಥಳೀಯ ಶಾಸಕ HK ಸುರೇಶ್ ಜೊತೆಗೆ ರಾಜೇಗೌಡ ವಾಗ್ವಾದವನ್ನು ಕೂಡ ಮಾಡಿದರು. ಈ ಹಿನ್ನೆಲೆಯಲ್ಲಿ ರಾಜೇಗೌಡರನ್ನ ಶಿಕ್ಷಣ ಇಲಾಖೆ ಅಮಾನತುಗೊಳಿಸಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಶಹೀದ್ ಟಿಪ್ಪು ವಕ್ಫ್ ಎಸ್ಟೇಟ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ವಕ್ಫ್ ಕಮಿಟಿಗೆ ಬಂದಂತಹ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಅನುದಾನ ಲೆಕ್ಕ ಕೊಡದೆ ದುರುಪಯೋಗ ಮಾಡಲಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಅಲೀಂ ಉಲ್ಲಾ ಶರೀಫ್ ಆರೋಪಿಸಿದ್ದಾರೆ. ಮೈಸೂರಿನ ಶಾಸಕ ಹಾಗೂ ಟಿಪ್ಪು ವಕ್ಫ್ ಕಮಿಟಿ ಅಧ್ಯಕ್ಷ ತನ್ವೀರ್ ಸೇಠ್ ಹಾಗೂ ಕಮಿಟಿ ಕಾರ್ಯದರ್ಶಿ ಇರ್ಫಾನ್ ವಿರುದ್ಧ ಭ್ರಷ್ಟಾಚಾರ ಹಾಗೂ ಅಧಿಕಾರ ದುರ್ಬಳಕೆ ಮಾಡಿದ್ದಾರಂತೆ. ಇನ್ನು ಅಕ್ರಮ ಪ್ರಶ್ನಿಸಿದವರಿಗೆ ಕಮಿಟಿ ಸರ್ಕಾರದ ಆಸ್ತಿಯಲ್ಲ ಅಂತ ಹೆದರಿಸಿ ದಬ್ಬಾಳಿಕೆ ಮಾಡ್ತಿದ್ದಾರಂತೆ. ತನಿಖೆಗೆ ರಾಜ್ಯ ಸರ್ಕಾರ ಮುಂದಾಗದಿದ್ದರೆ ಕೇಂದ್ರಕ್ಕೆ ದೂರು ನೀಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಎಚ್ಚರಿಕೆ ನೀಡಿದ್ದಾರೆ. 2008 ಇಂದ 2025 ಅಂತ ಹೇಳಿದ್ರೆ ಎಷ್ಟು ವರ್ಷ ಆಯಿತು? 17 ವರ್ಷ ಆಯಿತು. ಈ 17 ವರ್ಷದಲ್ಲಿ ಇಲ್ಲಿ 2 ಟರ್ಮ್ ಅಂತ ಇದೆ, 1 ಟರ್ಮ್ 3 ವರ್ಷ ಅಂತ ಇದೆ. 17 ವರ್ಷ 13 ಅಂತ ಹೇಳಿದ್ರೆ 6-7 ವರ್ಷ ಜಾಸ್ತಿ ಕೂತವ್ರೆ. ಯು ಆರ್ ಎ ರೆಸ್ಪೆಕ್ಟೆಡ್ ಫಿಗರ್, ಯು ಆರ್ ಅವರ್ MLA. ಇವರು ನೀವು ಎಲ್ಲ ಬುದ್ಧಿಜೀವಿನವರು, ನೀವು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿನವರು. ನೀವೇ ಏನು ಮಾಡಿದಿರಿ ಇದಕ್ಕೆ ತೋರಿಸಿ. ದಸರಾ ಹಬ್ಬದ ಸಮಯದಲ್ಲಿ KMF ನಂದಿನಿ ತುಪ್ಪ, ಬೆಣ್ಣೆ ಮತ್ತು ಲಸ್ಸಿ ಸೇರಿದಂತೆ ಹಲವು ಉತ್ಪನ್ನಗಳ ದರವನ್ನು ಇಳಿಕೆ ಮಾಡಿ ಗ್ರಾಹಕರಿಗೆ ಸಿಹಿ ಸುದ್ದಿ ಕೊಟ್ಟಿದೆ. ಸೆಪ್ಟೆಂಬರ್ 22ರಿಂದ ನೂತನ ದರ ಜಾರಿಗೆ ಬರಲಿದೆ. ಕೇಂದ್ರ ಸರ್ಕಾರದಿಂದ GST ಇಳಿಕೆ ಬೆನ್ನಲ್ಲೇ ದರ ಇಳಿಕೆಗೆ ಸಜ್ಜಾಗಿರುವಂಥ KMF ಈ ಬಗ್ಗೆ ನಿನ್ನೆ KMF ಅಧಿಕಾರಿಗಳು ಸಭೆಯನ್ನು ಮಾಡಿದರು. ಮೊಸರಿನ ದರ ಲೀಟರ್ಗೆ 4 ರೂಪಾಯಿ ಇಳಿಕೆ ನಿರೀಕ್ಷೆ ಇತ್ತು. ತುಪ್ಪ, ಬೆಣ್ಣೆ, ಲಸ್ಸಿ ದರ ಇಳಿಕೆ ಆಗಲಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ರೌಡಿಗಳ ಹಾವಳಿ ಹೆಚ್ಚಾಗಿದೆ. ಈ ಹಿನ್ನೆಲೆ ರಾತ್ರಿ ಎಲ್ಲಾ ಕಡೆ ಪರಿಶೀಲನೆ ಮಾಡಲಾಗಿದೆ ಅಂತ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಆಯಾ ವಿಭಾಗದಲ್ಲಿ ರೌಡಿಗಳ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲಿಸಲಾಗಿದೆ. ಪ್ರತಿ ವಿಭಾಗದಲ್ಲೂ 100ಕ್ಕೂ ಹೆಚ್ಚು ರೌಡಿಗಳ ಮನೆ ಮೇಲೆ ದಾಳಿ ನಡೆಸಿ ಹೇಳಿಕೆ ದಾಖಲಿಸಲಾಗಿದೆ. ಪೊಲೀಸರು ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿದ್ದಾರೆ ಅಂತ ಸೀಮಂತ್ ಹೇಳಿದ್ರು. ನಿಗಾ ಇಡಲಿಕ್ಕೆ ನಮ್ಮ ಇಡೀ ಸಿಟಿಯಲ್ಲಿ ಎಲ್ಲ DCPs
ಮತ್ತು CCB ಅವರು ಸೇರಿ ಇಡೀ ಸಿಟಿ ಸ್ಥಳೀಯ ವಸ್ತುಗಳ ಖರೀದಿಯನ್ನ ಉತ್ತೇಜಿಸಿ ಅಂತ ತುಮಕೂರಲ್ಲಿ ಬಿಜೆಪಿಯಿಂದ ಮೋದಿ ವಿಕಾಸ್ ಮ್ಯಾರಥಾನ್ ಮಾಡಲಾಯಿತು. ಶಾಸಕ ಜ್ಯೋತಿ ಗಣೇಶ್ ನೇತೃತ್ವದಲ್ಲಿ ವೋಕಲ್ ಫಾರ್ ಲೋಕಲ್ ಅಭಿಯಾನದಡಿ ನಡೆದಂತ ಮ್ಯಾರಥಾನ್ನಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಯೂನಿವರ್ಸಿಟಿಯಿಂದ BGS ಸರ್ಕಲ್ ಅಂಬೇಡ್ಕರ್ ಪ್ರತಿಮೆವರೆಗೂ ಕಾಲ್ನಡಿಗೆಯನ್ನ ಮಾಡಲಾಯಿತು.